ಶಿವಮೊಗ್ಗದಲ್ಲಿ ಲೋಕಸಭೆ ಚುನಾವಣೆಯ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇಲ್ಲಿ ಬಿಜೆಪಿ ವಿರುದ್ಧ ಬಂಡಾಯ ಎದ್ದಿರೋದು ಈಶ್ವರಪ್ಪನವರು. ಶಿವಮೊಗ್ಗದಲ್ಲಿ ಅಪ್ಪ ಮಕ್ಕಳು ಸುಳ್ಳು ಹೇಳ್ತಾರೆ. ರಾಘವೇಂದ್ರ ಹೇಳಿದ ಕಡೆ ಗಂಟೆ ಹೊಡೆಯೋಕೆ ನಾನು ರೆಡಿ ಇದ್ದೀನಿ, ಬೇಕಾದ್ರೆ ಅಯೋಧ್ಯೆಗೆ ಬಂದು ಗಂಟೆ ಹೊಡೆಯುವೆ. ಶಿವಮೊಗ್ಗದಲ್ಲಿ BSY ಕುಟುಂಬಕ್ಕೆ ಈಶ್ವರಪ್ಪ ಸವಾಲ್ ಹಾಕಿದ್ದಾರೆ. ಗಂಟೆ ಹೊಡೆಯೋ ಬಗ್ಗೆ ನನಗೆ ನಂಬಿಕೆ ಇಲ್ಲ, ಮುಂದಿನ ಬಾರಿ ಬಿಜೆಪಿ ಟಿಕೆಟ್ ನಾನೇ ಕೊಡೋದು, ಬರೆದಿಟ್ಕೊಳ್ಳಿ ಈ ವಿಷಯವನ್ನ. ನನ್ನ ಹೃದಯದಲ್ಲಿ ಒಂದು ಕಡೆ ರಾಮ, ಇನ್ನೊಂದು ಕಡೆ ಮೋದಿ ಇದ್ದಾರೆ. ಬಿಜೆಪಿಯವರು ಇನ್ನೂ ನನ್ನನ್ನು ಯಾಕೆ ತೆಗೆದಿಲ್ಲ ಅಂತೇಳಿ ಗೊತ್ತಿಲ್ಲ. ಅಮಿತ್ ಶಾಗೂ ಕುಟುಂಬ ರಾಜಕಾರಣ ಅಂತ್ಯ ಆಗಬೇಕು ಅನ್ನೋ ಆಸೆ ಇರ್ಬೋದು. ಹಾಗಾಗಿ ನಿನ್ನೆ ಅಮಿತ್ ಶಾ ಹೇಳಿದ್ದಾರೆ, ನಾನು ಗೆದ್ದು ಬರಬೇಕು ಅಂದರೆ ಅವರ ಮನಸ್ಸಿನಲ್ಲಿ ಇರಬೇಕು, ನಾನು ಗೆದ್ದು ಬರಬೇಕು ಎನ್ನುವಂಥ ವಿಚಾರ ಅವರ ಮನಸ್ಸಿನಲ್ಲೂ ಇದೆ ಅಂಥೇಳಿ ಈಶ್ವರಪ್ಪನವರು ವಾಗ್ದಾಳಿ ನಡೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ, ನನಗೆ ಎಲ್ಲ ಸಮಾಜದ ಮುಖಂಡರು ಬೆಂಬಲವನ್ನು ನೀಡ್ತಾ ಇದ್ದಾರೆ. ಇಡೀ ಜಿಲ್ಲೆಯ ಜನ ಅಣ್ಣ ತಮ್ಮನ ರೀತಿಯಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ನಿನಗೆ ತುಂಬ ಅನ್ಯಾಯ ಆಗಿದೆ ಅಂತ ಜನ ಈಶ್ವರಪ್ಪನವರ ಬಳಿ ಹೇಳ್ತಾ ಇದ್ದಾರಂತೆ. ಶಿವಮೊಗ್ಗದಲ್ಲಿ KS ಈಶ್ವರಪ್ಪ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರೇ ನನಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಹಿಂದುತ್ವದ ಹುಲಿ ನಿಮ್ಮನ್ನು ಕಳೆದುಕೊಳ್ಳೋಕೆ ಆಗುವುದಿಲ್ಲ ಅಂತ ಹೇಳಿ ಜನರು ಹೇಳ್ತಾ ಇರೋದು. ಏಪ್ರಿಲ್ 5ನೇ ತಾರೀಕು ತೀರ್ಥಹಳ್ಳಿಯಲ್ಲಿ 2 ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲರೂ ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ದಾನವಾಡಿ ಎಂಬ ಗ್ರಾಮದಲ್ಲಿ ರಂಗನಾಥ ಸ್ವಾಮಿ ದೇವಾಲಯ ಇದೆ, ಅಲ್ಲೂ ಕೂಡ ಸಭೆಯನ್ನು ಮಾಡ್ತೀವಿ ಎನ್ನುವುದಾಗಿ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಸಮಾಜದ ಮುಖಂಡರು ನನಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಎನ್ನುವಂಥ ಹೇಳಿಕೆ ಇದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪ್ರತಿನಿಧಿ ಜೇಸುದಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜೇಸುದಾಸ್, ರಾಘವೇಂದ್ರಗೆ ಇಲ್ಲಿ ಸವಾಲು ಹಾಕಿದ್ದಾರೆ, ಯಾವ ದೇವಸ್ಥಾನಕ್ಕೆ ಬೇಕಾದರೂ ಕರೀಲಿ, ನಾನು ಬರ್ತೀನಿ, ಗಂಟೆ ಹೊಡೆಯೋಕೆ ರೆಡಿ ಆಗಿದ್ದೀನಿ. ಗಮನಿಸ್ತಾ ಹೋಗೋದಾದ್ರೆ ಏನೆಲ್ಲ ಹೇಳಿದ್ರು ಈಶ್ವರಪ್ಪನವರು? ಹೇಮಕುಮಾರ್, ಇವತ್ತು KS ಈಶ್ವರಪ್ಪನವರು ಇವತ್ತು ಶಿವಮೊಗ್ಗದವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮತ್ತೆ ಪುನಃ ಅವರು ಇವತ್ತು ಅವರ ಈಗ ಏನು ಕಡು ವಿರೋಧಿಯಾಗಿರುವಂತಹ ಇವರು ಯಡಿಯೂರಪ್ಪನವರ ವಿರುದ್ಧ ಅವರು ಇವತ್ತು ಹರಿಯಾಯಿದ್ರು. ಮತ್ತೆ ಅಲ್ದಲೆ ಏನು ಅವರು ಒಂದು ಚುನಾವಣೆಗೆ ಏನು ಸಿದ್ಧತೆಯನ್ನು ಕೈಗೊಂಡಿದ್ದಾರೆ ಆ ಮಾಹಿತಿಯನ್ನು ಕೂಡ ಅವರು ಇವತ್ತು ನೀಡಿದ್ರು. ಅದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಒಂದು ಅಂಶ ಏನಪ್ಪಾ ಅಂತಂದ್ರೆ, ಏನು ಈ ಸ್ವಾಮೀಜಿಗಳಿಗೆ ಗುರುಗಳಿಗೆ ಏನು BY ರಾಘವೇಂದ್ರ ಕರೆ ಮಾಡಿ ಅವರಿಗೆ ಏನೋ ಒಂದು ಆವಾಜನ್ನು ಹಾಕ್ತಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಅವ್ರು ಎಲ್ಲಿ ಬೇಕಿದ್ರು ಬಂದು ಗಂಟೆ ಹೊಡಿಲಿಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಹೇಳ್ಬಿಟ್ಟು ಏನು BY ರಾಘವೇಂದ್ರ ಅವರು ಒಂದು ಸವಾಲನ್ನು ಕೊಟ್ಟಿದ್ರು. ಆ ಸವಾಲನ್ನ ಈಗ KS ಈಶ್ವರಪ್ಪನವರು ಸ್ವೀಕಾರ ಮಾಡಿದರೆ ಸನ್ಯಾಸಿಗಳಿಗೆ ತೊಂದರೆ ಕೊಟ್ಟಿಲ್ಲ ಅನ್ನೋದಾತಂದ್ರೆ, ಇವರು ಅಯೋಧ್ಯೆ ರಾಮ ಮಂದಿರ ಅಲ್ಲಿ ಕರೆದ್ರು ಕೂಡ ನಾನು ಬಂದು ಅಲ್ಲಿ ಗಂಟೆ ಹೊಡಿಯಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಸವಾಲನ್ನ ಸ್ವೀಕರಿಸಿದ್ದಾರೆ. ಮತ್ತೆ ಅಲ್ಲದೆ BS ಯಡಿಯೂರಪ್ಪನವರು ಕೂಡ ಏನು ಅವ್ರು ಇರ್ಬೋದು, ಅವ್ರ ಮಕ್ಕಳು ಇರ್ಬೋದು, ಇವತ್ತು ನಮ್ಮ ಕೌಟುಂಬಿಕ ರಾಜಕಾರಣವನ್ನು ಹತ್ತಿಕ್ಕುವಂತ ಒಂದು ಪ್ರಯತ್ನವನ್ನ ಮಾಡಿದರೆ ನನಗೂ ಕೂಡ ಅಪಾರವಾದಂತ ಒಂದು ಜನಬೆಂಬಲವಿದೆ. ಈ ಒಂದು ಜನಬೆಂಬಲದಿಂದ ನಾನು ಕೂಡ ಈ ಬಾರಿ ಚುನಾವಣೆಯಲ್ಲಿ ನಾನು ನಿಲ್ತಾ ಇದ್ದೀನಿ. ಏನು ರಾಷ್ಟ್ರೀಯ ನಾಯಕರು ಕೂಡ ಕೆಲವರು ಫೋನ್ ಕರೆ ಮಾಡಿ ನನಗೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ನಾನು ಫೋನನ್ನ ಲಿಫ್ಟ್ ಮಾಡಿಲ್ಲ. ನಾನು ಚುನಾವಣೆಗೆ ನಿಲ್ಲೋದು ಸಿದ್ಧ. ಆ ಬ್ರಹ್ಮ ಬಂದ್ರು ಕೂಡ ನನ್ನನ್ನ ಚುನಾವಣಾ ಕಣದಿಂದ ನಾನು ಹಿಂದೆ ಸರಿದಿಲ್ಲ ಅಂತ ಬಿಟ್ಟು KS ಈಶ್ವರಪ್ಪನವರು ಹೇಳಿದ್ರೆ. ಮತ್ತೆ ಅಲ್ಲದೆ ಏಪ್ರಿಲ್ 12ನೇ ತಾರೀಕು ಏನು ಸುಮಾರು 25,000 ಏನು ರಾಷ್ಟ್ರಭಕ್ತರ ಕಾರ್ಯಕರ್ತರೊಂದಿಗೆ ನಾಮಪತ್ರ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಜೇಸುದಾಸ್, ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಇಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆಯೂ ಕೂಡ ಈಶ್ವರಪ್ಪನವರು ಮಾತನಾಡಿದ್ದಾರೆ. ಆ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ, ಕುಟುಂಬ ರಾಜಕಾರಣದ ವಿಚಾರದಲ್ಲಿ KS ಈಶ್ವರಪ್ಪನವರು ಕಳೆದ ಏನು ಒಂದು 10 ದಿನಗಳಿಂದ ಅವರು ಯಾವ ಹೇಳಿಕೆಯನ್ನು ನೀಡ್ತಾ ಇದ್ರು, ಆ ಹೇಳಿಕೆಯನ್ನ ಪದೇ ದಿನಕ್ಕೂ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಏನು ತಮ್ಮ ಪುತ್ರ KE ಕಾಂತೇಶ್ವರ ಅವರಿಗೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಕ್ಲಿಲ್ಲ, ಅದಕ್ಕೆ ಏನು ಯಡಿಯೂರಪ್ಪ ಮತ್ತೆ ಅವ್ರ ಮಕ್ಕಳು ಕಾರಣ ಅನ್ನೊಂದು ವಿಚಾರದಲ್ಲಿ ಮತ್ತೆ ಈ ಒಂದು ಕುಟುಂಬದ ರಾಜಕಾರಣ ವಿರುದ್ಧ ನನ್ನ ಹೋರಾಟ ಅಂತ ಹೇಳ್ಬಿಟ್ಟು ಈ ಈಶ್ವರಪ್ಪನವರು ಹೇಳ್ತಿರೋದು. ಈ ಒಂದು ವಿಚಾರದಲ್ಲಿ ರಾಘವೇಂದ್ರರನ್ನು ಸೋಲಿಸಬೇಕು ಮತ್ತೆ BY ವಿಜಯೇಂದ್ರ ಅವರನ್ನ ಏನ್ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ಒಂದು ಅಂಶದ ಕಾರ್ಯಕ್ರಮದಡಿಯಲ್ಲಿ ಇವತ್ತು KS ಈಶ್ವರಪ್ಪನವರು ಚುನಾವಣಾ ಅಖಾಡಕ್ಕೆ ಇಳಿದ್ದಾರೆ. ಅವರಿಗೆ ಏನು ಮೋದಿಯವರ ಫೋಟೋವನ್ನು ಇಟ್ಕೊಳ್ಳೋದು ಈ KS ಈಶ್ವರಪ್ಪನವರಿಗೆ ಅನಿವಾರ್ಯ ಆಗಿದೆ ಅಂತ ಹೇಳ್ಬಿಟ್ಟು ಬಿಜೆಪಿ ಆರೋಪ ಮಾಡ್ತಾ ಇದೆ. ಅದಕ್ಕೆ ಪ್ರತ್ಯುತ್ತರವಾಗಿ ನನ್ನ ಎದೆ ಬಗ್ಗಿದ್ರೆ ನನ್ನ ಒಂದು ಭಾಗದಲ್ಲಿ ಮೋದಿಯವರು ಕಾಣ್ತಾರೆ, ಮತ್ತೊಂದು ಭಾಗದಲ್ಲಿ ಶ್ರೀರಾಮ ಕಾಣ್ತಾರೆ ಅಂತ ಹೇಳ್ಬಿಟ್ಟು KS ಈಶ್ವರಪ್ಪನವರು ಹೇಳಿದರೆ. ಹೀಗಾಗಿ ಒಟ್ಟಿನಲ್ಲಿ ಯಡಿಯೂರಪ್ಪರ ಕುಟುಂಬ ರಾಜಕಾರಣ ವಿರುದ್ಧನೇ ಏನು KS ಈಶ್ವರಪ್ಪನವರು ಹೊರಟಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೇಮಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಜೇಸುದಾಸ್.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.